ಹಲೋ ಆಸ್ಪರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ ಐಸ್ ವತಿಯಿಂದ ಇವತ್ತಿನ ಒಂದು ಟಾಪಿಕ್ ಇಲ್ಲಿ ನಾವು ನೋಡೋದಾದ್ರೆ ದಟ್ ಈಸ್ ಗ್ರಾಮ ನ್ಯಾಯಾಲಯಗಳು, ರೈಟ್. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಆದ್ರೆ ನಮಗೆ ವಿಲೇಜ್ ಕೋರ್ಟ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಗ್ರಾಮ ನ್ಯಾಯಾಲಯಗಳು ಅಂತ ಏನ್ ಕರಿತೀವಿ, ಅದರ ಆಧಾರದ ಮೇಲೆ ಇವತ್ತಿನ ಈ ಒಂದು ಟಾಪಿಕ್ ಇರ್ತಕ್ಕಂಥದ್ದು. ಇದನ್ನ ನಾವು ಸಿಲೆಬಸ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ನಮ್ಮ ಪಾಲಿಟಿಗೆ ಇದನ್ನ ಕನೆಕ್ಟ್ ಮಾಡ್ಕೋಬಹುದು, ರೈಟ್. ಸೊ ಪಾಲಿಟಿಯಲ್ಲಿ ನಿಮ್ಗೆ ಸ್ಪೆಷಲ್ ಆಗಿ ಇವಾಗ ಜುಡಿಷಿಯರಿ ಅಂತ ಬಂದಾಗ ನಮ್ಗೆ ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಡಿಸ್ಟಿಕ್ ಕೋರ್ಟ್ಗಳಿದಾವೆ, ತಾಲೂಕಾ ಕೋರ್ಟ್ಗಳಿದಾವೆ. ಅದೇ ರೀತಿ ಗ್ರಾಮಗಳು ನಮ್ಗೆ ವಿಲೇಜ್ ರೂಪದಲ್ಲಿ ಈ ಒಂದು ಗ್ರಾಮ ನ್ಯಾಯಾಲಯಗಳು ಅಥವಾ ವಿಲೇಜ್ ಕೋರ್ಟ್ ರೂಪದಲ್ಲಿ ಇದು ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಹಾಗಾದ್ರೆ ಇನ್ನೆಕ್ ತಡ ಫ್ರೆಂಡ್ಸ್, ಬನ್ನಿ ಇದನ್ನ ಇನ್ ಡೀಟೇಲ್ ಆಗಿ ನೋಡೋಣ. ಸೊ ಅದೇ ರೀತಿ ಈ ಒಂದು ಎಕ್ಸಾಮ್ ಓರಿಯೆಂಟೆಡ್ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತಕ್ಕಂಥದನ್ನ ಕೂಡ ನಾವಿಲ್ಲಿ ನೋಡೋಣ. ಸೊ ಹಾಗಾದ್ರೆ ಇಲ್ಲಿ ಇವಾಗ ಯಾಕೆ ಇದನ್ನ ಸ್ಟಡಿ ಮಾಡಬೇಕು, ಏನಿದು ಕಂಟೆಕ್ಸ್ಟ್ ಅಂತ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಇತ್ತೀಚೆಗೆ ಈ ಒಂದು ಗ್ರಾಮ ನ್ಯಾಯಾಲಯಗಳು ಯಾವ ಒಂದು ರಾಜ್ಯಗಳಲ್ಲಿ ಎಷ್ಟೆಷ್ಟಿದಾವೆ, ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ದನ್ನ ಏನಿದೆ ಅದರ ಒಂದು ರಿಪೋರ್ಟ್ ಅನ್ನ ಇಲ್ಲಿ ಕೇಳಿರ್ತಕ್ಕಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವುದೇ ಒಂದು ವಿಷಯವನ್ನ ನಾವು ಇಲ್ಲಿ ತಗೊಂಡಾಗ ಕೇವಲ ನಮಗೆ ಆ ಒಂದು ಇನ್ ಡೀಟೇಲ್ ಆಗಿ ಸಬ್ಜೆಕ್ಟ್ ಅನ್ನ ಕೋರಿಲೇಟ್ ಮಾಡ್ಕೊಂಡು ಓದ್ಲಿಕ್ಕೆ ಅದು ನೆಪ ಮಾತ್ರ ಆಗುತ್ತೆ. ಸೊ ಅದರ ಒಂದು ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಅನ್ನ, ಒಂದು 360 ಡಿಗ್ರಿ ಅಪ್ರೋಚ್ ಅನ್ನ ನಾವಿಲ್ಲಿ ಪಡಿಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಒಂದು ಗ್ರಾಮ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಇದರ ಒಂದು ಹೆಚ್ಚಿನ ಮಾಹಿತಿ ಅಂತಕ್ಕಂಥದ್ದು ಏನಿದೆ ಅದು ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನ ನೀವು ಜಾಯ್ನ್ ಆಗೋ ಮುಖಾಂತರ ಈ ಒಂದು ವಿಡಿಯೋದ ಹ್ಯಾಂಡ್ಔಟ್ ಅನ್ನ ಕೂಡ ನೀವು ಅಲ್ಲಿ ಪಡಿಬಹುದಾಗಿದೆ. ಸೊ ಹ್ಯಾಂಡ್ಔಟ್ ಅಲ್ಲಿ ನಿಮ್ಗೆ ಇದಕ್ಕಿಂತಲೂ ಹೆಚ್ಚಿನ ವಿಷಯಗಳಲ್ಲಿ ಇರೋದ್ರಿಂದ ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗಿಗೂ ಕೂಡ ಅದು ಒಂದ್ ರೀತಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾದ್ರೆ ಈ ಒಂದು ಗ್ರಾಮ ನ್ಯಾಯಾಲಯಗಳ ಬಗ್ಗೆ ನೋಡೋದಾದ್ರೆ, ಸೊ ಇದು ನಮ್ಗೆ ಎಸ್ಟಾಬ್ಲಿಷ್ ಆಗಿದ್ದು 2008ರಲ್ಲಿ, ರೈಟ್. ಸೊ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಅಂತ ನೋಡಿದ್ರೆ ಗ್ರಾಮ ನ್ಯಾಯಾಲಯಗಳ ಕಾಯ್ದೆ 2008ರಲ್ಲಿ ಇದನ್ನ ನಾವು ಕಾಣಬಹುದಾಗಿದೆ. ಸೊ ಏನಿದ್ರ ಪರ್ಪಸ್, ರೈಟ್. ಸೊ ಇದನ್ನ ನಾವು ಇಲ್ಲಿ ನೋಡೋದಾದ್ರೆ, ಟು ಪ್ರೊವೈಡ್ ದಿ ಎಕ್ಸೆಸ್ ಟು ಜಸ್ಟಿಸ್ ಎಟ್ ದಿ ಗ್ರಾಸ್ ರೂಟ್ ಲೆವೆಲ್, ಅಂದ್ರೆ ಒಂದು ತಳಮಟ್ಟದಲ್ಲಿ. ಇವಾಗ ಇದನ್ನ ನಾವು DPSP ರೂಪದಲ್ಲಿ ನಾವು ಇದನ್ನ ಕನೆಕ್ಟ್ ಮಾಡ್ಕೊಂಡ್ರೆ, ಸೊ ಗಾಂಧೀಜಿಯವರ ಕನಸಿನ ಪ್ರಕಾರ ಗ್ರಾಮಗಳು ಅಭಿವೃದ್ಧಿ ಆದರೆ ಇಡೀ ಭಾರತ ಅಭಿವೃದ್ಧಿ ಆಗುತ್ತೆ ಅನ್ನೋ ತರ, ರೈಟ್. ಸೊ ಅದೇ ರೀತಿ ನಮ್ಗೆ ಆರ್ಟಿಕಲ್ 40 ಅಂತಕ್ಕಂಥದ್ದು ಏನಿದೆ, ಸೊ ದಟ್ ಟಾಕ್ಸ್ ಅಬೌಟ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಪಂಚಾಯತ್, ರೈಟ್. ಸೊ ಈ ರೀತಿ ನಾವು ಪಂಚಾಯತಿಗಳನ್ನ ಎಷ್ಟರ ಮಟ್ಟಿಗೆ ಸ್ಟ್ರೆಂಥನ್ ಮಾಡ್ತಾ ಇರ್ತೀವಿ, ಸೊ ಅದರ ಆಧಾರದ ಮೇಲೆ ನಮಗೆ ಇಲ್ಲಿ ನ್ಯಾಯವನ್ನು ಕೂಡ ನಾವು ಇಲ್ಲಿ ಎಫೆಕ್ಟಿವ್ ರೂಪದಲ್ಲಿ ಅದನ್ನ ಒದಗಿಸಬಹುದಾಗಿದೆ, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಗ್ರಾಮ ನ್ಯಾಯಾಲಯಸ್. ಇದು ಒಂದು ಯಾವ್ದ ಕಾಯ್ದೆ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥದ್ದಿದೆ, ಇದರ ಒಂದು ಪ್ರಮುಖ ಉದ್ದೇಶ ಏನಿದೆ, ಅದೆಲ್ಲವೂ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಅಗೇನ್ ಇಲ್ಲಿ ಈ ಆಬ್ಜೆಕ್ಟಿವ್ಸ್ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಎಕ್ಸೆಸಿಬಿಲಿಟಿ, ಅಂದ್ರೆ ಪ್ರತಿಯೊಬ್ಬರಿಗೂ ಇದು ಈಗ ಉದಾಹರಣೆಗೆ ನೋಡೋದಾದ್ರೆ ತುಂಬಾ ಕಡಿಮೆ ದರದಲ್ಲಿ ಕೈಗೆಟುಕುವ ತರ ಏನ್ ನಮ್ಗೆ ಪದಾರ್ಥಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ, ಅದೇ ರೀತಿ ನಮ್ಗೆ ಇಲ್ಲಿ ಜಸ್ಟಿಸ್ ಅಂತ ಬಂದಾಗ, ರೈಟ್. ಸೊ ನ್ಯಾಯವು ಕೂಡ ಅತಿ ಒಂದು ಕಡಿಮೆ ಸಮಯದಲ್ಲಿ ಪರಿಣಾಮಕಾರಿಯಾಗಿ ಮತ್ತೆ ಕ್ವಿಕ್ ಆಗಿ ಇಲ್ಲಿ ಅದು ನ್ಯಾಯ ಸಿಗಬೇಕು. ಸ್ಪೆಷಲಿ ಯಾರಿಗೆ ಅಂತಂದ್ರೆ ರೂರಲ್ ಪಾಪ್ಯುಲೇಷನ್ ಅನ್ನ ಇಲ್ಲಿ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರ್ತಕ್ಕಂಥದ್ದು. ಅಫೋರ್ಡೆಬಿಲಿಟಿ ಅಂತ ಬಂದಾಗ, ಸೊ ಈ ಒಂದು ಲಿಟಿಗೇಷನ್ ಕಾಸ್ಟ್ ಅಂತಕ್ಕಂಥದ್ದು ಏನಿದೆ, ಈಗ ಉದಾಹರಣೆಗೆ ನೀವು ಜಿಲ್ಲಾ ಮಟ್ಟದಲ್ಲಿ ಅಥವಾ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರೂ ಒಂದು ಕೇಸ್ ಅನ್ನ ಫೈಲ್ ಮಾಡ್ಬೇಕು ಅಂದ್ರೆ ಇಂತಿಷ್ಟು ಚಾರ್ಜಸ್ ಅಂತ ಇರುತ್ತೆ. ಸೊ ಇದು ನಮಗೆ ಗ್ರಾಮೀಣ ಮಟ್ಟದಲ್ಲಿ ಅಲ್ಲೇ ತಳಮಟ್ಟದಲ್ಲಿ ಇರೋದ್ರಿಂದ ಈ ಲಿಟಿಗೇಷನ್ ಕಾಸ್ಟ್ ಕೂಡ ನಮ್ಗೆ ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಸ್ಪೀಡಿ ಜಸ್ಟಿಸ್ ಇರುತ್ತೆ, ಯಾಕೆಂದ್ರೆ ಇವಾಗ ಇತ್ತೀಚಿನ ಒಂದು ವರದಿಗಳು ನೋಡೋದಾದ್ರೆ ನಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ 5 ಲಕ್ಷ 10 ಲಕ್ಷ ಕೇಸ್ಗಳೆಲ್ಲ ಪೆಂಡಿಂಗ್ ಇದೆ ಅಂತಕ್ಕಂಥದನ್ನ ನಾವು ಟೈಮ್ ಅಂಡ್ ಅಗೇನ್ ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ. ಇದು ಗ್ರಾಮ ಮಟ್ಟದಲ್ಲಿ ಇರೋದ್ರಿಂದ ನಮ್ಗೆ ತುಂಬಾ ಕ್ವಿಕ್ ಆಗಿ ಈ ಒಂದು ಫೈಲ್ಗಳೇನಿದಾವೆ ಅಥವಾ ಈ ಕೇಸಸ್ಗಳೇನಿದಾವೆ ಅದರ ಬ್ಯಾಕ್ಲಾಗ್ಸ್ ಅನ್ನ ನಾವಿಲ್ಲಿ ಕ್ಲಿಯರ್ ಮಾಡ್ಕೊಂಡು ಜಸ್ಟಿಸ್ ಅನ್ನ ನೀಡಬಹುದಾಗಿದೆ. ಅಂಡ್ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಲೋಕಲೈಸ್ಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್, ರೈಟ್. ಸೊ ಈ ಲೋಕಲ್ ಇಶ್ಯೂಗಳಿಗೆ ಪ್ರಮುಖವಾಗಿ ಇಲ್ಲಿ ಪ್ರಾಮುಖ್ಯತೆಯನ್ನ ನೀಡ್ಬಿಟ್ಟು ಇಲ್ಲಿ ಈ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿ ನ್ಯಾಯವನ್ನು ಒದಗಿಸೋದು ಈ ಒಂದು ಗ್ರಾಮ ನ್ಯಾಯಾಲಯಗಳ ಪ್ರಮುಖ ಉದ್ದೇಶವಾಗಿದೆ. ಸೊ ಹಾಗಾದ್ರೆ ಇವರ ಜ್ಯೂರಿಡಿಕ್ಷನ್ ಅಂದ್ರೆ ಇವರ ವ್ಯಾಪ್ತಿ ಏನಿದೆ ಅಂತ ನಾವೇ ನೋಡೋದಾದ್ರೆ, ಕೇವಲ ಸಿವಿಲ್ ಕೇಸಸ್ ಅಷ್ಟೇ ಇದೆ ಅಂತ ನೋಡೋದಾದ್ರೆ, ನೋ, ಇಟ್ ಇನ್ಕ್ಲೂಡ್ಸ್ ಬೋತ್ ಸಿವಿಲ್ ಆಸ್ ವೆಲ್ ಆಸ್ ಕ್ರಿಮಿನಲ್ ಕೇಸಸ್. ಕ್ರಿಮಿನಲ್ ಕೇಸಸ್ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಕ್ರಿಮಿನಲ್ ಆಸ್ಪೆಕ್ಟ್ಸ್ ಅಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅದು ಕೂಡ ಮೈನರ್ ನೇಚರ್ ಅಲ್ಲಿ ಇರಬೇಕು. ಈಗ ಅತಿ ಹೆಚ್ಚು ಈ ಒಂದ್ ಹೆಜ್ಜೆ ಮುಂದೆ ಹೋಗಿ ನೋಡೋದಾದ್ರೆ ಮರ್ಡರ್ ಕೇಸಸ್ ಅಥವಾ ದೊಡ್ಡ ದೊಡ್ಡ ಡಕಾಯಿತಿ ಕೇಸಸ್ ಏನಾದ್ರು ಇದ್ರೆ ಅದು ನಿಮ್ಗೆ ಜಿಲ್ಲಾ ಮಟ್ಟದ ನ್ಯಾಯಾಲಯದಲ್ಲಿ ಅಥವಾ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಬಟ್ ಇದೇನಾದ್ರೂ ಚಿಕ್ಕ ವಿಷಯ ಆಗಿದ್ರೆ, ದೋ ಕ್ರಿಮಿನಲ್ ಕೇಸು, ಬಟ್ ನೇಚರ್ ಆಫ್ ದಿ ಕ್ರೈಮ್ ಅಂತ ಬಂದಾಗ ಕಡಿಮೆ ಒಂದು ಮಟ್ಟದಲ್ಲಿ ಇದ್ದಾಗ ಅದನ್ನ ಕೂಡ ಈ ಗ್ರಾಮ ನ್ಯಾಯಾಲಯಗಳ ಒಂದು ಮಟ್ಟದಲ್ಲಿ ಅದನ್ನ ಪರಿಹಾರ ಕಂಡ್ಕೋಬಹುದು.
ಸೊ ಈಗ ಉದಾಹರಣೆಗೆ ಸಿವಿಲ್ ಕೇಸಸ್ ಅಂತ ನೋಡಿದಾಗ ಪ್ರಾಪರ್ಟಿ, ಟೆನೆನ್ಸಿ, ವಿಲೇಜ್ ಡಿಸ್ಪ್ಯೂಟ್ಸ್, ರೈಟ್. ಸೊ ಕ್ರಿಮಿನಲ್ ಕೇಸಸ್ ಅಂತ ಬಂದಾಗ ಕಳ್ಳತನ ಆಗಿರ್ಬೋದು, ರೈಟ್, ದೌರ್ಜನ್ಯ ಕೇಸ್ಗಳಾಗಿರ್ಬೋದು, ಇಂಥವು ಈ ಒಂದು ನ್ಯಾಯಾಲಯಗಳ ವ್ಯಾಪ್ತಿಯಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಈ ಒಂದು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಅಂದ್ರೆ ಪ್ರಿಸೈಡಿಂಗ್ ಆಫೀಸರ್ಸ್ ಯಾರು, ಅವ್ರನ್ನ ಏನಂತ ಕರಿತೀವಿ ಅಂದ್ರೆ ನ್ಯಾಯಾಧಿಕಾರಿ ಅಂತ ಕರಿತೀವಿ. ಅವರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ ಫಸ್ಟ್ ಕ್ಲಾಸ್ ಏನಿದೆ JMFC ನ್ಯಾಯಾಲಯ ಅಂತ ಏನ್ ಕರಿತೀವಿ, ಸೊ ಅದರ ಒಂದು ಇಕ್ವಲೆಂಟ್ ಇರ್ತಕ್ಕಂಥವ್ರು ಜಡ್ಜ್ ಇಲ್ಲಿ ಇದರ ಒಂದು ನೇತೃತ್ವವನ್ನು ವಹಿಸಿರ್ತಾರೆ. ಸೊ ಇದು ಯೂಶುವಲಿ ಎಲ್ಲಿ ನಡೆಯುತ್ತೆ ಅಂದ್ರೆ ನಿಮ್ಗೆ ಗ್ರಾಮ ಪಂಚಾಯತಿ ಒಂದು ಏನಿದೆ ಇದೆ ಆಫೀಸ್ ಇರುತ್ತೆ, ಅದೇ ಇಲ್ಲಿ ಇವ್ರಿಗೆ ಹೆಡ್ ಕ್ವಾರ್ಟರ್ ರೂಪದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಇದರ ಪವರ್ಸ್ ಮತ್ತೆ ಫಂಕ್ಷನ್ಸ್ ಅಂತ ನೋಡಿದ್ರೆ ಸಿವಿಲ್ ಪವರ್ಸ್ ಅಂತ ನಾವಿಲ್ಲಿ ಬಂದಾಗ, ಸೊ ಇದು ಸಿವಿಲ್ ಕೋರ್ಟ್ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಜೊತೆಗೆ ವಿಟ್ನೆಸ್ ಆಗಿರ್ಬೋದು, ಎವಿಡೆನ್ಸ್ ಅನ್ನು ಎಕ್ಸಾಮಿನ್ ಮಾಡಿರ್ಬೋದು, ಅದೆಲ್ಲದರ ಆಧಾರದ ಮೇಲೆ ಅಲ್ಲಿ ತ್ವರಿತವಾಗಿ ನ್ಯಾಯವನ್ನ ಕೊಡೋ ಒಂದು ಪ್ರಯತ್ನವನ್ನು ಮಾಡುತ್ತೆ. ಇನ್ ಕೇಸ್ ನೇಚರ್ ಆಫ್ ದಿ ಕ್ರೈಮ್ ಏನಾದ್ರೂ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ಮುಂದಿನ ಹಂತದಲ್ಲಿ ಇರ್ತಕ್ಕಂಥ ನ್ಯಾಯಾಲಯಗಳಿಗೆ ಅದನ್ನ ಫಾರ್ವರ್ಡ್ ಮಾಡಿರ್ತಾರೆ. ರೈಟ್. ಸೊ ಡಿಸ್ಪ್ಯೂಟ್ ಸೆಟಲ್ಮೆಂಟ್, ಕ್ರಿಮಿನಲ್ ಕೇಸಸ್ ಇದೆಲ್ಲವೂ ಕೂಡ ಈ ಒಂದು ನ್ಯಾಯಾಲಯಗಳ ಪವರ್ಸ್ ಮತ್ತೆ ಫಂಕ್ಷನ್ಸ್ ಅಲ್ಲಿ ಬರುತ್ತೆ. ಸೊ ಇದರ ಒಂದು ಇಂಪ್ಲಿಮೆಂಟೇಷನ್ ಅಂತ ನೋಡೋದಾದ್ರೆ, ಈಗ ಗ್ರಾಮ ನ್ಯಾಯಾಲಯಗಳ ಕುರಿತಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಗ್ರಾಮ ನ್ಯಾಯಾಲಯಗಳು ಇರಬೇಕು ಅಂತಕ್ಕಂಥದ್ದು ನಮ್ಮ ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಅಥವಾ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು. ಬಟ್ ಅದರ ಒಂದು ಇಂಪ್ಲಿಮೆಂಟೇಷನ್ ಪಾರ್ಟ್ ಅಂತ ಬಂದಾಗ ನಮಗೆ ರಾಜ್ಯ ಸರ್ಕಾರಗಳು ಅದರ ಜವಾಬ್ದಾರಿಯನ್ನು ಹೊಂದಿರ್ತವೆ. ರೈಟ್. ಸೊ ಅಂಡ್ ಜೊತೆಗೆ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಬಂದಾಗ್ಲೂ ಕೂಡ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡಿಗೂ ಕೂಡ ಇಲ್ಲಿ ಒಂದು ಫಂಡಿಂಗ್ ಅನ್ನ ನೀಡಿರುತ್ತವೆ. ಸೊ ಅದರ ರೂಪದಲ್ಲಿ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಇದು ಎಲ್ಲದರ ಜೊತೆಗೆ ನಮ್ಗೆ ಇಶ್ಯೂಸ್ ಮತ್ತೆ ಚಾಲೆಂಜಸ್ ನಾವು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅವೇರ್ನೆಸ್. ತುಂಬಾ ಜನಕ್ಕೆ ಇದರ ಒಂದು ಅವೇರ್ನೆಸ್ ಇಲ್ಲ. ಇವಾಗ ಯೂಶುವಲಿ ಏನಾಗುತ್ತೆ, ನಮಗೆ ಬ್ರಿಟಿಷ್ ಒಂದು ಪದ್ಧತಿ ಪ್ರಕಾರ ಬಂದಿರತಕ್ಕಂಥ ಕೋರ್ಟು ಕಚೇರಿ ಯಾರೆಲ್ಲ ಓಡಾಡಬೇಕು, ರೈಟ್. ಸೊ ಒಂದ್ ರೀತಿ ಅನ್ಯಾಯ ಆಗ್ತಾ ಇದ್ರು ಅದನ್ನ ಸಹಿಸ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ. ಸೊ ಇದರ ಕುರಿತಾಗಿ ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದಾಗ ಗ್ರಾಮೀಣ ಸಮಸ್ಯೆ ಭಾಗದಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆಗೆ ತ್ವರಿತಗತಿಯಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಅದನ್ನ ಬಗೆಹರಿಸುವ ಮುಖಾಂತರ ಅಲ್ಲಿ ಜನರಿಗೆ ನ್ಯಾಯವನ್ನು ಒದಗಿಸಬಹುದು. ಮತ್ತೆ ಇವಾಗ ಆಲ್ರೆಡಿ ನಾವು ನೋಡಿರೋ ಹಾಗೆ ಮೋಸ್ಟ್ ಆಫ್ ದಿ ಟೈಮ್ ಇದು ಹೆಡ್ ಆಫೀಸ್ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಸೊ ಈಗ ಇತ್ತೀಚೆಗೆ ಎಷ್ಟೊಂದು ಗ್ರಾಮ ಪಂಚಾಯತಿಗಳು ಕೂಡ ಅಷ್ಟೊಂದು ವೆಲ್ ಇನ್ಫ್ರಾಸ್ಟ್ರಕ್ಚರ್ ಹೊಂದಿರತಕ್ಕಂಥದ್ದಿಲ್ಲ. ಅಂಡ್ ಟ್ರೈನಿಂಗ್, ನೀಡ್ ಟು ಹ್ಯಾವ್ ಬೆಟರ್ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ದಿ ನ್ಯಾಯಾಧಿಕಾರಿಗಳು. ಈ ನ್ಯಾಯಾಧಿಕಾರಿಗಳು ನಾವು ಆಲ್ರೆಡಿ ನೋಡಿರೋ ಹಾಗೆ JMFC ಒಂದು ಏನ್ ಕೋರ್ಟ್ಗಳು ಇರ್ತವೆ, ಅದರ ಈಕ್ವಲೆಂಟ್ ಇರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ಗಳು ಇರ್ತಾರೆ. ಸೊ ಅವರು ಕೂಡ ರೂರಲ್ ಲೆವೆಲ್ ಅಲ್ಲಿ ಅಂತಂದ್ಮೇಲೆ ಕೆಲವೊಂದು ಸಾರಿ ಏನಾಗ್ಬಹುದು ಅಂತಂದ್ರೆ ಈ ಕೇಸಸ್ ಗಳನ್ನ ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡದೇ ಇರಬಹುದು. ಸೊ ಹಾಗಾಗಿ ಇಲ್ಲಿ ಒಂದು ಬೆಟರ್ ಟ್ರೈನಿಂಗ್ ವ್ಯವಸ್ಥೆ ಇದ್ರೆ ಇನ್ನು ಅವರಿಗೆ ಕೇಸಸ್ ಅನ್ನ ಈಸಿಯಾಗಿ ಜಜ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕೋಆರ್ಡಿನೇಷನ್ ಕೂಡ ಕೊರತೆ ಇರ್ತಕ್ಕಂಥದ್ದಿದೆ ಬಿಟ್ವೀನ್ ಗ್ರಾಮ ನ್ಯಾಯಾಲಯಸ್ ಅಂಡ್ ರೆಗ್ಯುಲರ್ ಕೋರ್ಟ್ಸ್ ಮತ್ತೆ ಸ್ಟೇಟ್ ಕೋಆಪರೇಷನ್ಸ್. ಇವಾಗ ನಮಗೆ ಫಿನಾನ್ಸ್ ಕಮಿಷನ್ ಮುಖಾಂತರ ನೋಡೋದಾದ್ರೆ ಗ್ರಾಮ ಪಂಚಾಯತಿಗಳಿಗೆ ಹಣ ಬರುತ್ತೆ ಅಲ್ವಾ, ಬಿಟ್ವೀನ್ ಸ್ಟೇಟ್ ಗೌರ್ಮೆಂಟ್ ಅಂಡ್ ದಿ ಗ್ರಾಮ ಪಂಚಾಯತ್ ಲೆವೆಲ್. ಅದೇ ರೀತಿ ಇಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಪ್ರತಿಯೊಂದು ಹಂತದಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಆಗಿರ್ಬೋದು, ಅದನ್ನ ನೀಡೋ ಮುಖಾಂತರ ಇಲ್ಲಿ ತಮ್ಮ ಸಪೋರ್ಟ್ ಅನ್ನ ಕೂಡ ನೀಡಬೇಕಾಗತ್ತೆ. ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಇದು ಆಗದೆ ಇರೋದ್ರಿಂದ ಇದು ಒಂದು ದೊಡ್ಡ ಚಾಲೆಂಜ್ ಆಗಿ ನಮಗೆ ಪರಿಣಮಿಸಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಗ್ರಾಮ ಪಂಚಾಯತ್ಸ್, ರೈಟ್. ಸೊ ಇದು ನಮಗೆ ಒಂದು ಲೋಕಲ್ ಗವರ್ನೆನ್ಸ್ ಮಟ್ಟದಲ್ಲಿ ಅತಿ ಶೀಘ್ರದಲ್ಲಿ ತ್ವರಿತ ನ್ಯಾಯಾಲಯನ ನೀಡಲಿಕ್ಕೆ ಈ ಒಂದು ನ್ಯಾಯಾಲಯಗಳ ಮುಖಾಂತರ ನ್ಯಾಯವನ್ನು ನೀಡಲಿಕ್ಕೆ ಇಲ್ಲಿ ಸಹಾಯವಾಗುತ್ತೆ. ಸೊ ಅದರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಒಂದು ಸರ್ಕಾರದ ವ್ಯವಸ್ಥೆ ಅಥವಾ ನ್ಯಾಯದ ವ್ಯವಸ್ಥೆ ಮೇಲೆ ಅವರ ನಂಬಿಕೆಯನ್ನು ಕೂಡ ನಾವು ಇಲ್ಲಿ ಬಲಪಡಿಸಬಹುದಾಗಿದೆ. ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.